ಜೀವನದಲ್ಲಿ ಕಷ್ಟವಾಗಿರೋ ಹಾದಿ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಕೆಲವರು ಮಾತ್ರ ಅದನ್ನು ದಾಟಿ ಮುಂದೋಗ್ತಾರೆ. ಯಾಕೆ ಗೊತ್ತಾ? ಅವರು ಹಗಲು ಬಗಲು ಸೋತಿರ್ತಾರೆ, ಆದರೂ ಮುಂದೋಗೋದನ್ನ ಬಿಡಲ್ಲ. ಯಾರಿಗೆ ದುನಿಯಾ ನೋಡೋ ಆಸೆ ಇರುತ್ತೋ ಅವರು ಒಂದೇ ಸೋಲಿಗೆ ಹೆದರಲ್ಲ. ಆದರೆ ನಿಮ್ಮ ಪ್ರಯತ್ನ ಮಾತ್ರ ಬಿಡಬೇಡಿ. ಮುಂದಿಂದೆಲ್ಲ ಆಮೇಲೆ ನೋಡೋಣ. ಅದಕ್ಕೂ ಮೀರಿ ಮೇಲ್ಗಡೆ ಇರೋನೆಲ್ಲ ನೋಡ್ಕೋತಾನೆ. ಇವಾಗ ಕಷ್ಟ ಅನ್ನಿಸ್ಬೋದು, ಆದರೆ ಮುಂದೊಂದು ದಿನ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮ ಮುಖದಲ್ಲಿ ಒಂದು ಮುಗುಳ್ನಾಗೆ ಇರುತ್ತೆ. ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಐ ಹೋಪ್ ಆಲ್ ಯು ಗೈಸ್ ಆರ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಇವತ್ತು ನಮ್ಮ ರೈಡ್ ಡೇ. ಫೈನಲಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕೊಂಕಣ್, ಮಹಾರಾಷ್ಟ್ರ. ಒಂದು ಸ್ವಲ್ಪ ದಿವಸ ಆರಾಮಾಗಿ ಹೋಗಿ ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡಿಕೊಂಡು ಸ್ವಲ್ಪ ದಿವಸ ಮಸ್ತಿ ಮಾಡ್ಕೊಂಡು ಬರೋಣ. ಸೊ ಸದ್ಯಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಟಾಪ್ ಬಾಕ್ಸು, ಸಡಲ್ ಬ್ಯಾಗ್ಸ್ ಎಲ್ಲ ಲೋಡ್ ಆಗಿದೆ. ಇದೊಂದು ಮೌಂಟ್ ಮಾಡಿಬಿಟ್ಟು ಹೊರಡೋಣ. ವ್ಲಾಗ್ ಮಿಸ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಕಮಾನ್, ಲೆಟ್ಸ್ ಗೋ. ಜೈ ಬಜರಂಗ್ ಬಲಿ. ಆಫ್ಟರ್ ಲಾಂಗ್ ಡೇಸ್, ಯಪ್ಪ. ಸೊ ಹೊರಡೋಣ ಮನೆಯಿಂದ. ಇವಾಗ ಟೈಮ್ ಆಗಿದೆ 4:15. ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಮಹಾರಾಷ್ಟ್ರ. ಐ ಆಮ್ ಕಮಿಂಗ್. ಬಲ್ಲ. ಬಾಯ್ ಸ್ಯಾಮ್. ಬಾಯ್ ಬಾಯ್ ಬಾಯ್. ವೆದರ್ ಈಸ್ ಸೊ ಸದ್ಯದ ತನಕ ವೆದರ್ ಚೆನ್ನಾಗಿದೆ. ಅಷ್ಟೊಂದು ಮೋಡನೂ ಇಲ್ಲ, ಅಷ್ಟೊಂದು ಬಿಸಿಲೂ ಇಲ್ಲ. ಸೊ ಇವಾಗ ಫಸ್ಟ್ ಕೆಲಸ ಗಾಡಿಗೆ ಫ್ಯೂಲ್ ಹಾಕಬೇಕು. ಗಾಡಿ ಫ್ಯೂಲ್ ಇಲ್ಲ. ಗಾಡಿ ಲದಾಖ್ ಹೋಗಿ ಬಂದಮೇಲೆ ಇವಾಗಲೇ ಲಾಂಗ್ ಹೋಗ್ತಾ ಇರೋದು, ಎಲ್ಲೂ ಹೋಗಿಲ್ಲ. ರೈಡ್ ಅಂತ ಬಂದಾಗ ಎಕ್ಸೈಟ್ಮೆಂಟ್ ಇದೆಯಲ್ಲ, ವಾ ಪಾಪ. ಫುಲ್ ಮಾಡಿ, ಫುಲ್ಲು. ಸೊ ಮಹಾರಾಷ್ಟ್ರ ರೈಡ್ ಸೀರೀಸ್ಗೆ ಸ್ವಾಗತ ಸ್ನೇಹಿತರೆ. ನಿಮಗೆಲ್ಲರಿಗೂ ಒಳ್ಳೆ ಮಜಾ ಬರ್ತಾಯಿದೆ ಅನ್ಕೋತೀನಿ. ವಿಡಿಯೋ ನೋಡ್ತಾ ಮಜಾ ಬರ್ತಿಲ್ಲ ಅಂದರೆ ಹೇಳಿ. ಮಹಾರಾಷ್ಟ್ರ ರೈಡ್ ಸೀರೀಸಲ್ಲಿ ಒಳ್ಳೆ ಮಜಾ ಮಾಡ್ಕೊಂಬರೋಣ. ಸೊ ನಾವು ಹೋಗ್ತಿರೋ ರೂಟು ಬಂದ್ಬಿಟ್ಟು ಫಸ್ಟು ದಾವಣಗೆರೆ, ಬೆಳಗಾವಿ, ಹುಬ್ಳಿ, ಬೆಳಗಾವಿ, ಅಲ್ಲಿಂದ ಸತಾರಾಯಿಂದ ನೆಕ್ಸ್ಟ್ ನಮ್ಮ ಪ್ಲೇಸಸ್ ಶುರುವಾಗುತ್ತೆ. ಸೊ ಆ್ಯಸ್ ಯೂಸ್ವಲ್ ನಮ್ಮ ರೈಡ್ ಗೊತ್ತಲ್ಲ, ನಾನ್ ಸ್ಟಾಪೇ ಹೋಗೋದು. ಇವಾಗ ಆಗಿದೆ ಒಂದು 4:45 ಆಗಿದೆ ಟೈಮು. ಸೊ ನಾನ್ ಸ್ಟಾಪ್ ನಾವು ಸತಾರ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 700 ಇಲ್ಲ 650 to 700 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಬೆಳಗ್ಗೆ ಸರಿಗೆ ಸತಾರ ಹೋಗಬೇಕು ಅಂತ ಆರಾಮಾಗಿ ಹೊಡಿಬೋದು. 750 ಕಿಲೋಮೀಟ್ರು. ಯಾಪ ರೋಡ್ಸ್ ನೋಡಿ ಸ್ನೇಹಿತರೆ, ಎಷ್ಟು ದಿವಸ ಆದಮೇಲೆ ಹೈವೇಸ್ ಮೇಲೆ ಹಿಟ್ ಆಗ್ತಿರೋ ಫೀಲ್ ಇದೆಯಲ್ಲ. ಸಖತ್ ವೆದರ್, ಸಖತ್ ರೋಡ್ಸ್, ವಾಟ್ ಎ ಫೀಲ್ ಮ್ಯಾನ್. ಸೊ ಇವಾಗ ಹೈವೇಯಿಂದ ಕೆಳಗೆ ಇಳಿದ್ವಿ. ಇಲ್ಲಿಂದ ನಾವು ರೈಟ್ ಎತ್ಕೋಬೇಕು. ರೈಟ್ ಎತ್ಕೊಂಡ್ರೆ ಸೀದಾ ದಾವಣಗೆರೆ ಹೋಗ್ತೀವಿ. ಸೊ ದಾವಣಗೆರೆಯಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಬ್ರದರ್ಸ್ ಇದ್ದಾರೆ. ಎಲ್ಲರೂ ಸ್ವಲ್ಪ ಮೀಟ್ ಹಾಕ್ಕೊಂಡು ಆಮೇಲೆ ಮುಂದೆ ರೈಡ್ ಕಂಟಿನ್ಯೂ ಮಾಡೋಣ. ಸೊ ದಾವಣಗೆರೆಗಿನ್ನ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಇದೆ. ನಮ್ಮ ಮಾನ್ಸೂನ್ ರೈಡ್ ಅಂದರೆ ಮಹಾರಾಷ್ಟ್ರದಲ್ಲಿ ಎಲ್ಲ ಫಾಲ್ಸು, ಫೋರ್ಟು ಅದು ಇದು ತೋರಿಸ್ತಾರೆ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕೊಂಕಣ್ ಸೈಡು ಕವರ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನು. ಬಟ್ ಒಳ್ಳೊಳ್ಳೆ ಪ್ಲೇಸಸ್ನ ಹಾಕ್ಕೊಂಡಿದ್ದೀನಿ ಐಟರ್ನರಿಗೆ.
ಯಾವ್ದಾವ್ದು ಕವರ್ ಮಾಡೋಕ್ಕಾಗುತ್ತೆ, ಯಾವ್ದಾವ್ದು ಕವರ್ ಮಾಡೋಕ್ಕಾಗಲ್ಲ ಗೊತ್ತಿಲ್ಲ. ಬಟ್ ಆದಷ್ಟು ಪ್ಲೇಸಸ್ ನಾನು ಯಾವ್ದಾದ್ರು ಪ್ಲ್ಯಾನ್ ಮಾಡಿದ್ದೀನೋ ಎಲ್ಲದನ್ನೂ, ಅಂದರೆ ಆಲ್ಮೋಸ್ಟ್ ನಾನು ಈ ಕೋಸ್ಟಲ್ ರೀಜನ್ ಏನಿದೆಯಲ್ಲ, ಕೊಂಕಣ್ ಅಂತ ಏನು ಕರೀತಾರಲ್ಲ, ಆ ಕೊಂಕಣ್ ಸೈಡ್ ಪೂರ್ತಿ ಕವರ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಕ್ಸಸ್ ಆದರೆ ಒಳ್ಳೊಳ್ಳೆ ಫುಟೇಜಸ್ ಸಿಗುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ನಿಮಗೂ ನೋಡೋಕ್ಕೆ. ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಬನ್ನಿ. ಸೊ ಸನ್ಸೆಟ್ ನೋಡೋಣ ಅಂತ ನಿಲ್ಲಿಸಿದ್ದೆ. ಬ್ಯೂಟಿಫುಲ್ ಸನ್ಸೆಟ್ ಆಯ್ತಾ ಈ ಕಡೆ. ಈಗ ಜಸ್ಟ್ ಕೆಳಗೆ ಹೋದ ಸೂರ್ಯ, ಕ್ರೇಜಿ ಕಾಣ್ತಾ ಇದೆ ಲೊಕೇಶನ್ ಮಾತ್ರ. ಸೊ ನಿಲ್ಸೋದು ಬೇಡ, ನೆಕ್ಸ್ಟ್ ಸೀದಾ ದಾವಣಗೆರೆ. ಸೊ ನಾವಿವಾಗ ಆಲ್ಮೋಸ್ಟ್ ದಾವಣಗೆರೆ ರೀಚು. ಸೊ ದಾವಣಗೆರೆಯಲ್ಲಿ ನಮ್ಮ ಬ್ರದರ್ ಸಿಗ್ತಾನೆ, ಅವ್ರ ಫ್ರೆಂಡ್ಸ್ ಸಿಗ್ತಾರೆ. ಎಲ್ಲರನ್ನೂ ಸ್ವಲ್ಪ ಹಂಗೆ ಮಾತಾಡಿಸ್ಕೊಂಡು ನಮ್ಮ ಜರ್ನಿ ಮುಂದೆ ಕಂಟಿನ್ಯೂ ಮಾಡೋಣ. ಇದೇ ಹೈವೇಲೇ ಹೋಗ್ಬೇಕು ಆ್ಯಕ್ಚುಲಿ, ಬಟ್ ನಾನಿವಾಗ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ, ದಾವಣಗೆರೆ. ಫುಲ್ಲಿ ಲೋಡೆಡ್ ಗಾಡಿನ ಸಿಟಿ ಒಳಗೆ ತರೋದು ಭಾಳ ಕಷ್ಟ ಸ್ನೇಹಿತರೆ. ಯಪ್ಪ, ಇದು ಖಾಲಿ ಇರೋ ಗಾಡಿನೇ ತರೋಕ್ಕೆ ಕಷ್ಟ, ಅದರಲ್ಲೂ ಫುಲ್ ಲೋಡ್ ಆಗಿರೋ ಗಾಡಿನ ತರೋದು ಇನ್ನೂ ಕಷ್ಟ. ಆರಾಮ ಮುಗೀತಾ ನಿಮ್ದೆಲ್ಲ? ಹೆಂಗಿತ್ತು ರೈಡು? ಹಾಯ್ ಬ್ರೋ. ಹಾಯ್ ಹಾಯ್. ಹೋಗೋಣ, ಚೂರು ಗಾಡಿ ಹಿಂದಕ್ಕೆ ತೆಗ್ಸು. ಸೊ ದಾವಣಗೆರೆಯಿಂದ ಬಿಡೋ ಸಮಯ ಆಲ್ಮೋಸ್ಟ್ ಒಂದೂವರೆ ಗಂಟೆ. ಒಳ್ಳೆ ಮಸ್ತಿ ಮಾಡಿದ್ವಿ ದಾವಣಗೆರೆಯಲ್ಲಿ, ಫ್ರೆಂಡ್ಸು ಬ್ರದರ್ಸ್ ಎಲ್ಲ ಸೇರಿಕೊಂಡು. ಊಟ ಏನು ಮಾಡಿಲ್ಲ, ಹಂಗೆ ಸ್ವಲ್ಪ ಲೈಟಾಗಿ ಏನಾದ್ರು ಚೂರು ತಿಂದೆ. ಊಟ ನೋಡೋಣ, ಹುಬ್ಳಿಗೆ ಹೋಗ್ಬಿಟ್ಟು ಮಾಡೋಣ ಅಂತ ಸುಮ್ಮನಾದೆ. ಸೊ ಟೈಮ್ ಆಗಿದೆ ಇವಾಗ 8:36, 8:15 ಆಗಿದೆ. ಸೊ ಹುಬ್ಳಿ ಇಲ್ಲಿಂದ ಒಂದು 140 ಕಿಲೋಮೀಟರ್ಸ್ ಏನೋ ಇದೆ. ಸೊ ಹುಬ್ಳಿಗೆ ಹೋಗಿ ಊಟ ಮಾಡೋಣ. ಸೊ ಸ್ನೇಹಿತರೆ, ನಮ್ಮ ಡೆಸ್ಟಿನೇಷನ್ ಫಸ್ಟ್ ಬಂದ್ಬಿಟ್ಟು ಮಹಾಬಲೇಶ್ವರಿಗೆ ಇನ್ನೂ ಒಂದು 500 ಕಿಲೋಮೀಟರ್ ಚೇಂಜ್ ಏನೋ ಇದೆ. ಸೊ ಲದಾಖ್, ಅದೇ ಡೆಲ್ಲಿ ಅದೆಲ್ಲ 2,500 ಕಿಲೋಮೀಟ್ರ್ ಹೊಡೆದವನಿಗೆ ಈ 500 ಕಿಲೋಮೀಟ್ರ್ ಯಾವ ಲೆಕ್ಕ ಅಂತ ಅಂದ್ಕೊಂಡ್ರೆ ಗೋವಿಂದನೇ. ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನೀವು ಅಷ್ಟೇ, ಎಲ್ಲ ರೈಡು ಅಷ್ಟೇ, ನೀವು ಯಾವ ರೈಡಿಗೆ ಓಡ್ತಿರೋ ಅದನ್ನ ಹೊಸ ರೈಡ್ ಅನ್ನೋ ಥರನೇ ಎಕ್ಸ್ಪೀರಿಯೆನ್ಸ್ ಮಾಡಿ ಹೊಡಿಬೇಕು. ನಂಗೆ ರೈಡ್ ಎಕ್ಸ್ಪೀರಿಯೆನ್ಸ್ ಇದೆ, ಇದೆಲ್ಲ ಯಾವ ಲೆಕ್ಕ ಅಂತ ಹೊಡೆದ್ರೆ ಗೋವಿಂದನೇ. ಯಾಕೆಂದರೆ ಪ್ರತಿ ರೈಡು ನಿಮಗೆ ಹೊಸದೇನಾದ್ರು ಕಲಿಸ್ತಾ ಇರುತ್ತೆ. ರೋಡ್ಸ್ ಆರ್ ಅನ್ಪ್ರೆಡಿಕ್ಟೇಬಲ್ ಬ್ರೋ, ರೋಡ್ಸ್ ಆರ್ ಅನ್ಪ್ರೆಡಿಕ್ಟೇಬಲ್. ನೀವು ಎಲ್ಲೇ ರೈಡ್ ಹೊಟ್ರು ಅದು ನಿಮ್ಮ ಫಸ್ಟ್ ರೈಡು, ಅದು ನಿಮ್ಮ ಹೊಸ ರೈಡ್ ಅಂತಲೇ ಹೊರಡಿ. ರೈಡ್ ಎಕ್ಸ್ಪೀರಿಯೆನ್ಸ್ ಅದು ಬಿಡಿ, ಸೆಕೆಂಡ್ರಿ ಅದು ಇದ್ದೇ ಇರುತ್ತೆ. ಬಟ್ ಅದನ್ನ ತಲೆ ಮೇಲೆ ಕೂರಿಸ್ಕೋಬಾರ್ದು ಅಷ್ಟೇ. ಅದೇ ದೊಡ್ಡದಿರೋನಿಗೆ ಇದೇನು ಅಂತೇಳಿ ಆ ಥರ ಅಂದ್ಕೊಂಡ್ರು ನಿಮ್ಮ ಅರ್ಧ ರೈಡ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಪೆಟ್ರೋಲ್ ಹಾಕೋಣ. ಇವಾಗ ಆಲ್ಮೋಸ್ಟ್ ಹುಬ್ಳಿಗೆ ಒಂದು 50 ಕಿಲೋಮೀಟ್ರ್ ಇದೆ. ಪೆಟ್ರೋಲ್ ಹಾಕೋಣ. ಸೊ ಇವಾಗ ಹುಬ್ಳಿ ನಿಲ್ಲಿಸಿದೆ. ಹುಬ್ಳಿಲಿ ಊಟಕ್ಕಂತ ಹಾಕಿದ್ದೀನಿ. ಸೊ ನಮ್ಮ ಊಟಕ್ಕೆ ಸೇವ್ ಬಾಜಿ ಇದೆ, ರೋಟಿ ಇದೆ. ಸೊ ಊಟ ಮಾಡಿ ಹೊರಡೋಣ ಬನ್ನಿ. ಲೆಟ್ಸ್ ಗೋ. ಇಲ್ಲಿಂದ ಇನ್ನು 104 ಕಿಲೋಮೀಟರ್ಸ್. ಟೈಮ್ ಆಗಿದೆ 11 ಗಂಟೆ.
ನಾರ್ತ್ ಇಂಡಿಯಾ ಸೈಡು ಇಲ್ಲಾಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಬಂದ್ರೇ ಸಾಕು. ಆ ರೋಟಿ ಸೇವ್ ಬಾಜಿ ಪಾಪ ಏನು ಮಸ್ತಿರುತ್ತೆ ಅಂತೀರ ಅದು ತಿನ್ನೋಕ್ಕೆ. ಇವಾಗ ಟೈಮ್ ಆಗಿದೆ ಆಲ್ಮೋಸ್ಟು 1 ಗಂಟೆ 30 ನಿಮಿಷ, 1:15. ನಾವಿನ್ನೇನು ಹತ್ತತ್ರ ಬೆಳಗಾವಿ. ಯಾಕೆ ಇಷ್ಟೊಂದು ಲೇಟ್ ಆಯ್ತು ಅಂದರೆ ಅಲ್ಲಿ ಸ್ವಲ್ಪ ಹೊತ್ತು ಗಾಡಿ ಸೈಡಿಗೆ ಹಾಕಿ ರೆಸ್ಟ್ ಮಾಡಿದ್ದೆ ಪೆಟ್ರೋಲ್ ಬಂಕಲ್ಲಿ. ಇನ್ನೊಂದು 20 ಕಿಲೋಮೀಟ್ರ್ ಇರ್ಬೋದು ಬೆಳಗಾವಿ. ನೆಕ್ಸ್ಟ್ ಇನ್ನು ಸೀದಾ ಕೊಲ್ಲಾಪುರದಿಂದ ಸತಾರದಿಂದ ಮಹಾಬಲೇಶ್ವರ. ಅಲ್ಲಿಂದ ಪ್ಲೇಸಸ್ ಹೇಳ್ತೀನಿ ಎಲ್ಲೆಲ್ಲಿ ಹೋಗೋದು ಅಂತ. The same as when we left, clean cut underneath. ಸೊ ಇನ್ನೇನು ಹತ್ತತ್ರ ನಾವು ಸತಾರ ಇನ್ನೂ 130 ಕಿಲೋಮೀಟರ್ಸ್ ಇದೆ. ಮಳೆ ನೋಡಿ ಇವಾಗ ಟೈಮ್ ಆಗಿದೆ ಬೆಳಗಿನ ಜಾವ 3:45. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ನಿಲ್ಲಿಸಿ ರೈನ್ ಗೇರ್ ಎಲ್ಲ ಹಾಕ್ಕೊಂಡೆ. ಕತ್ಲಲ್ಲಿ ಮಳೆ ಬಂದರೆ ಹೆವಿ ಹಿಂಸೆ, ಯಾಕೆಂದರೆ ಹೆಲ್ಮೆಟಲ್ಲಿ ನೀರು ಬಿದ್ದಾಗ ಗ್ಲೇರ್ ಆಗಿಬಿಡುತ್ತೆ ಮುಂದ್ಗಡೆಯಿಂದ ಬೀಳೋ ಲೈಟು. ಎನಿಹೌ ವಿ ಹ್ಯಾವ್ ಟು ಫೇಸ್ ದಿಸ್ ಆ್ಯಂಡ್ ರೀಚ್ ಔಟ್ ಡೆಸ್ಟಿನೇಷನ್ ಅಷ್ಟೇ. ನಮ್ಮ ರೈಡ್ನ ಅಸಲಿ ವೈಬ್ ಶುರುವಾಗೇ ಬಿಡ್ತು. ಬೆಳಗ್ಗೆ ಎಂಥ ವೆಲ್ಕಮ್ ಮಾಡ್ಕೋತಿದೆ ನಮ್ಮನ್ನ ಅಂದರೆ ಫುಲ್ ಮಳೆಲೇ ವೆಲ್ಕಮ್ ಮಾಡ್ಕೋತಾ ಇದೆ ಮಹಾರಾಷ್ಟ್ರ. ಟೈಮ್ ಆಗಿದೆ ಇವಾಗ ಎಕ್ಸಾಕ್ಟಾಗಿ 6 ಗಂಟೆ. ನಮಗಿನ್ನ ಸತಾರ ಇದೆ 30 ಕಿಲೋಮೀಟ್ರು. ಇನ್ನು ಒಂದು ಅರ್ಧ ಗಂಟೆಯಲ್ಲಿ ಸತಾರ ರೀಚ್ ಆಗ್ತೀವಿ. ಬಟ್ ಮಹಾರಾಷ್ಟ್ರ ಎಂಟ್ರಿ ಇಲ್ಲೇ ನೋಡಿ, ಇಲ್ಲಿ ಮಳೆ 4 ಗಂಟೆ ಜಾವದರೆ ಪೂರ್ತಿ ಎಲ್ಲ ಗೇರ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ, ಫುಲ್ಲಿ ಪ್ಯಾಕ್ಡ್. ಬೇರೆನೇ ವ್ಯೂ ಕಾಣ್ತಾ ಇದೆ ಮಾತ್ರ ಬೆಳಗ್ಗೆ. ಎಂಥ ಸ್ಟಾರ್ಟ್ ನೋಡಿ ನಮ್ಮ ಡೇಗೆ ಇವತ್ತು. ಸಹ್ಯಾದ್ರಿ ರೇಂಜಸ್ ಏನು ಕಾಣ್ತಾ ಇದೆ, ಫುಲ್ ಲಶ್ ಗ್ರೀನ್ ಆಗಿದೆ. ಇದೇ ರೋಡಲ್ಲಿ ನಾನು ಡಿಸೆಂಬರಲ್ಲಿ ಬಂದಿದ್ದೆ ರಾಜಸ್ಥಾನ್ಗೆ ಹೋಗ್ಬೇಕಾರೆ, ಫುಲ್ಲು ಡ್ರೈ ಅವಾಗ. ಅದೇ ಇವಾಗ ನೋಡಿ ಅಪ್ಪ ಏನು ಕಾಣ್ತಾ ಇದೆ, ಸಖತ್ತು. ಟೈಮ್ ಆಗಿದೆ ಇವಾಗ ಆಲ್ಮೋಸ್ಟ್ ಒಂದು 6:15. ಮುಂದೆ ಎಲ್ಲರೂ ಒಂದು ಕಡೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಟೀ ಕುಡಿಯೋಣ. ಟೀ ಕುಡಿದು ನೆಕ್ಸ್ಟು ಹೊರಡೋಣ. ಏನಿದೆ ಗುರು ರೋಡು, ಅಪ್ಪ. ಸೊ ಈ ಗ್ರೀನ್ ಕಲರ್ ಏನು ಪ್ಯಾಚ್ ಕಾಣ್ತಿದ್ಯಾ ಅಲ್ಲ, ಈ ಗ್ರೀನ್ ಕಲರ್ ಪ್ಯಾಚ್ ಪಕ್ಕದಲ್ಲಿ ಒಂದು ನದಿ ಹರಿತಾ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಅದು ಏನು ಲ್ಯಾಂಡ್ಸ್ಕೇಪು ನೋಡಿ. ಆ ಹೈವೇಯಿಂದ ಸ್ಟೇಟ್ ಹೈವೇಗೆ ಬಂದ್ವಾ ನೋಡಿ, ಈ ಕಡೆ ಗುಡ್ಡ ನೋಡಿ, ಅಪ್ಪ ಪಾಪ ಸಹ್ಯಾದ್ರಿ ಬೆಟ್ಟ. ಸುಮಾರು ದಿವಸದಿಂದ ಅನ್ಕೋತಾ ಇದ್ದೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಮಳೆ ಟೈಮಲ್ಲಿ ಅಂತ. ನಾನು ಸ್ಟೇನ ಇವತ್ತು ಮಹಾಬಲೇಶ್ವರಲ್ಲಿ ಮಾಡಿದ್ದೀನಿ. ಬಟ್ ಇಷ್ಟಲ್ಲಿ ಇವಾಗ ಏನು ಮಾಡೋದು ಮಹಾಬಲೇಶ್ವರ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಹಂಗಾಗಿ ಒಂದು ಕುಂಬೆ ಫಾಲ್ಸು, ಇನ್ನೊಂದು ನಾನೆಮಾಚಿ ಫಾಲ್ಸು, 2 ಫಾಲ್ಸ್ ನೋಡಿಕೊಂಡು ಸಂಜೆ ಬಂದು ಮಹಾಬಲೇಶ್ವರ ಆಲ್ಟಾಗೋಣ. ಮೈ ಗಾಡ್, ರೋಡ್ಸ್ ಆರ್ ಬ್ಯೂಟಿಫುಲ್ ಮ್ಯಾನ್.
ಈ ವ್ಯೂನ ಮಿಸ್ ಮಾಡಿದ್ವಿ, ಸುಮಾರು ದಿವಸ ಆಗೈತಿ ಈ ವ್ಯೂಸ್ ನೋಡಿ. ಫಾಲ್ಸ್ ನೋಡಿ ಮುಂದೆ, ಫಾಲ್ಸ್ ಇದನ್ನ ಸಣ್ಣ ಸಣ್ಣ ಫಾಲ್ಸು, ಇನ್ನೂ ತುಂಬ ಒಳ್ಳೊಳ್ಳೆಯದು ದೊಡ್ಡ ದೊಡ್ಡ ಫಾಲ್ಸ್ ಎಲ್ಲ ತೋರಿಸ್ತೀನಿ. ಯಾವುದೋ ಸ್ಟ್ರೀಮ್ ಅಷ್ಟೇ ಇದು. ಸೊ ನಾವು ಮಹಾಬಲೇಶ್ವರ ರೀಚ್ ಆದ್ವಿ ಅಂತ ಅನ್ಕೋತೀನಿ, ಯಾಕೆಂದರೆ ಮಹಾಬಲೇಶ್ವರದ್ದು ಹೈಯೆಸ್ಟ್ ಪಾಯಿಂಟು ಇದರಲ್ಲಿ ಸಹ್ಯಾದ್ರಿ ಈ ಬೆಟ್ಟದಲ್ಲಿ. ನಾನು ಮಹಾಬಲೇಶ್ವರನ ಹೋಗ್ತಾ ಇಲ್ಲ, ಮಹಾಬಲೇಶ್ವರದಿಂದ ಕುಂಬೆ ವಾಟರ್ ಫಾಲ್ಸ್ ಕಡೆ ಹೋಗ್ತೀನಿ. ಟೀ ಕುಡಿಯೋಣ ಅಂತ ಆವಾಗಲಿಂದ ಟೀ ಅಂಗಡಿ ಹುಡುಕ್ತಾ ಇದ್ದೀನಿ, ಒಂದೂ ಸಿಗ್ತಾಯಿಲ್ಲ. ಇನ್ನೇನು ಬ್ರೇಕ್ಫಾಸ್ಟೇ ಮಾಡಿಬಿಡೋಣ ಅಂತ ಸುಮ್ಮನೆ ಅದೇ ಅದಕ್ಕೆ. ಸೊ ಇಲ್ಲಿ ಏನಾದ್ರು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ, ಹೊಟ್ಟೆ ಹಸ್ತಿದೆ. ಟೈಮ್ ಇನ್ನೂ 7:45. ಓಪನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಓಪನ್ ಇದೆ ಅನ್ಕೋತೀನಿ. ಇಲ್ಲಿ ಇನ್ನೂ ಫುಡ್ಡೇ ರೆಡಿ ಆಗಿಲ್ವಂತೆ. ಕೆಳಗೆ ಇಳಿದು ಬಿಡೋಣ ಫಸ್ಟು ಬೆಟ್ಟದಿಂದ, ಆಮೇಲೆ ಬೇಕಾದ್ರೆ ಏನಾದ್ರು ಬ್ರೇಕ್ಫಾಸ್ಟ್ ಮಾಡೋಣ. ಯಪ್ಪ ಏನೋ ಕಾಣ್ತಾನೆ ಇಲ್ಲ ಮುಂದೆ. ಫಾಲ್ಸ್ದು ಸೌಂಡ್ ಮಾತ್ರ ಕೇಳ್ತಾ ಇದೆ, ನಾನು ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಏನು ಸಾಕಾಗಿದೆ ಗುರು ಫಾಲ್ಸು. ಈ ಕಡೆ ಕ್ಲಿಯರ್ ಇದ್ದಿದ್ರೆ ಡ್ರೋನ್ ಬಿಡ್ಬೋದಿತ್ತು, ಅಲ್ಲಿ ಡ್ರೋನ್ ಬಿಟ್ಟರೆ ಏನು ಕಾಣಲ್ಲ ಇವಾಗ. ಆ ಥರ ಸುಮಾರು ಸ್ಟ್ರೀಮ್ಸ್ ಇದೆ ಇಲ್ಲಿ. ಸೊ ತಿಂಡಿ ಮಾಡ್ಕೊಂಬಿಡೋಣ ಬನ್ನಿ. ಇವಾಗ ಏನು ಸಿಗುತ್ತೆ ಗೊತ್ತಿಲ್ಲ. ನಾಷ್ಟ ಮಿಲೇಗ ಬೈ. ಸೊ ತಿಂಡಿ ಅಂತ ಹಾಕ್ತೆ, ತಿಂಡಿಗೆ ಹಾಕಿದ್ಮೇಲೆ ಗಾಡಿ ಸ್ವಲ್ಪ ನೀಟ್ ಮಾಡೋಣ ಅಂತ ನೀಟ್ ಮಾಡ್ಕೊಂಬಿಟ್ರೆ ವೈಸರೆಲ್ಲ ಫುಲ್ಲು ಗಲೀಜಾಗಿ ಹೋಗಿದೆ. ಸ್ವಲ್ಪ ನೀಟ್ ಮಾಡೋಣ. ತಿಂಡಿ ಹೇಳಿದ್ದೀನಿ, ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ನೆಕ್ಸ್ಟ್ ಲೆವೆಲ್. ಈ ವೈಸರೆಲ್ಲ ಗಲೀಜಾಗಿದ್ದರೆ ಕ್ಯಾಮ್ರಾದಲ್ಲಿ ನಿಮಗೆ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಗಾಡಿ. ಅದಕ್ಕೆ ಕ್ಯಾಮ್ರಾದಲ್ಲಿ ಯಾವ ಪಾರ್ಟ್ ಕಾಣುತ್ತೋ ಆ ಪಾರ್ಟ್ನಾದ್ರು ನೀಟಾಗಿಡೋಣ. ಸೊ ಬ್ರೇಕ್ಫಾಸ್ಟ್ ಬಂದಿದೆ. ಬ್ರೇಕ್ಫಾಸ್ಟು ಆಮ್ಲೆಟ್ ಹೇಳಿದ್ದೀನಿ, ಇನ್ನೊಂದು ನಮ್ಮ ಆ್ಯಸ್ ಯೂಶ್ವಲ್ ಆಲೂ ಪರೋಟ ಅದನ್ನೂ ಹೇಳಿದ್ದೀನಿ. ತಿಂದ್ಬಿಟ್ಟು ಇಲ್ಲಿಂದ ಹೊರಡೋಣ. ಸೊ ಹೊರಡೋಣ ಬನ್ನಿ ಇವಾಗ ಇಲ್ಲಿಂದ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಮೈ ಗಾಡ್, ವ್ಯೂ ನೋಡಿ ಸ್ನೇಹಿತರೆ, ಆ ಕಡೆ ಏನು ಕಾಣ್ತಾ ಇದೆ, ಬ್ಯೂಟಿಫುಲ್. ಆ ಕಡೆ ಬಿಸಿಲಿದೆ, ಈ ಕಡೆ ಫಾಗ್ ಇದೆ, ಇಲ್ಲಿ ಮೋಡ ಇದೆ, ಸಾಕತ್ ಕಾಣ್ತಾ ಇದೆ ಅಲ್ಲಿ. ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ಮುಂದೆ. ಓ ಮೈ ಗಾಡ್, ಸಾಕತ್ ಕಾಣ್ತಾ ಇದೆ ಗುರು. ಸಡನ್ನಾಗಿ ಮಳೆ ಬರೋಕ್ಕೆ ಶುರುವಾಗ್ಬಿಡ್ತು, ಅಚಾನಕ್ಕಾಗಿ ಅಮ್ಲ. ಇಷ್ಟೊತ್ತಕ್ಕ ಇಷ್ಟು ಜೋರಾಗಿ ಬಂದಿರಲಿಲ್ಲ, ಬಟ್ ಬರ್ತಾಯಿತ್ತು. ಈಗ ಒಂದೇ ಸಲ ಜೋರಾಯಿತು ಮಳೆ. ಮುಂದೆ ಸೀದ್ ನೋಡ್ರಿ ಸ್ನೇಹಿತರೆ, ಬ್ಯೂಟಿಫುಲ್.
ಇದು ಆ್ಯಕ್ಚುಲಿ ಆಫ್ ಸೀಸನ್ ಅಂತೆ, ಎಲ್ಲೂ ಜನನೇ ಇಲ್ಲ. ನಾವು ನೋಡಿದ್ರೆ ಅಲ್ಲಿಂದ ಬಂದಿದ್ದೀವಿ, ಮಾನ್ಸೂನ್ ಮಹಾರಾಷ್ಟ್ರ, ಕೊಂಕಣ್ ಮಹಾರಾಷ್ಟ್ರ ಅಂತ. ಇಲ್ಲಿರೋರಿಗೆ ಇದು ಆಫ್ ಸೀಸನ್ ಅಂತೆ. ಏನಕ್ಕೆ ಮಾನ್ಸೂನ್ ಟೈಮಲ್ಲಿ ಸಹ್ಯಾದ್ರಿ ಸೈಡ್ಸ್ ಬರಬೇಕಂದ್ರೆ ಇದಕ್ಕೇನೆ. ಬೇಕಾದಷ್ಟು ವಾಟರ್ ಫಾಲ್ಸು, ಒಳ್ಳೊಳ್ಳೆ ವ್ಯೂವು, ಆ ಗ್ರೀನ್ ಪ್ಯಾಚಸ್ಸು, ಸಖತ್ ವ್ಯೂ. ಬಾ ಏನು ಕಾಣ್ತಾ ಇದೆ ನೋಡಿ. ಬ್ಯೂಟಿಫುಲ್ ಪ್ಯಾಚ್, ಏನು ಸಖತ್ ಕಾಣ್ತಾ ಇದೆ. ಮೈ ಗಾಡ್, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಸುಮ್ಮನೆ ಇಂಟೀರಿಯರ್ ಒಳಗೆ ಸಿಗುತ್ತಾ ಇಲ್ವೋ. ಮುಂಬೈ ಇಲ್ಲಿಂದ ಬರೀ 150 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಇವಾಗ ಯಾವುದೋ ಹೈವೇ ಸಿಕ್ತು, ಹತ್ಕೊಂಡೆ. ಫಾಲ್ಸಿಗೆ ಇನ್ನೂ ಒಂದು 70 ಕಿಲೋಮೀಟರ್ಸ್ ಇದೆ. ಸೊ ಫಾಲ್ಸಿಂದ ಆ ಕಡೆ ಇನ್ನೊಂದು 70 ಕಿಲೋಮೀಟರ್ಸ್ ಹೋದರೆ ಮುಂಬೈ ಬಂದುಬಿಡುತ್ತೆ. ಸೊ ಮುಂಬೈಗೆ ಏನು ಹೋಗೋ ಪ್ಲ್ಯಾನ್ಸ್ ಇಲ್ಲ ನಮ್ಮದು. ಏನು ವ್ಯೂ, ಏನು ಹೈವೇ, ಪಾಪ ಒಳ್ಳೆ ಸ್ಟ್ರೆಚ್ ಸಿಕ್ತು. ಅವಾಗಿಂದ ಬರೀ ಸಿಂಗಲ್ ರೋಡಲ್ಲಿ ಬಂದು ಹೈವೇಗಿಂತ ಹೈವೇ ಸುತ್ತಮುತ್ತ ಇರೋ ಲೊಕೇಶನ್ ಮಾತ್ರ ಕ್ರೇಜಿ ಆಗಿದೆ. ನಾವು ಹತ್ತತ್ರ ಕೋಸ್ಟಲ್ ಸೈಡಿಗೆ ಬಂದ್ವಲ್ಲ, ಸ್ವಲ್ಪ ಸೆಕೆ ಆಗಕ್ಕೆ ಶುರುವಾಯ್ತು. ಆಗಲೇ ಜಾಕೆಟ್ ಬಿಚ್ಚಿದ್ರೆ ಯಾವಾಗ ಮಳೆ ಬರುತ್ತೋ ಗೊತ್ತಾಗಲ್ಲ. ठीक है सर जी. ಎಂಟ್ರಿ ಫೀಸ್ 30 ರೂಪೀಸ್. ಮುಂದೆ ಯಾವುದೋ ಟನಲ್ ಇದೆಯಂತೆ. ಟನಲ್ ಪಾಸ್ ಮಾಡಿದ ತಕ್ಷಣ ಫಾಲ್ಸ್ ಅಂತ ಅಂದರು. ನೋಡೋಣ. ಇದೇ ಟನಲ್ ಅನ್ಕೋತೀನಿ. ಟನಲ್ ಇದ್ದಂಗೆ ಇದೆ ಅದು. ಹೌದು, ಇದೇ ಟನಲ್. ಈ ಟನಲಿಂದ ಆ ಕಡೆ ಹೋದರೆ ಫಾಲ್ಸ್ ಅಂತೆ. ಫಾಲ್ಸ್ಗಂತಾನೆ ಕೊರೆದ್ಬಿಟ್ಟು ಮಾಡೋರಲ್ಲ ಗುರು ಇದನ್ನ. ಯಪ್ಪ, ಇದೇ ವ್ಯೂ ಪಾಯಿಂಟಿಗೆ ಪಾರ್ಕಿಂಗ್ ಅನಿಸುತ್ತೆ. ಈ ವಾಟರ್ ಫಾಲ್ಸ್ ನೋಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಕುಂಬೆ ವಾಟರ್ ಫಾಲ್ಸ್. ಯಾಕೆಂದರೆ ಅದರ ಸೌಂದರ್ಯ ಅಂತಿಂಥದ್ದಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಾಲ್ಸ್ ಅದು. ಯಪ್ಪ ಅಂತೂ, ಓ ಮೈ ಗಾಡ್, ದಿಸ್ ಈಸ್ ಮೆಸ್ಮರೈಸಿಂಗ್ ಮ್ಯಾನ್. ದಿಸ್ ಈಸ್ ಮೆಸ್ಮರೈಸಿಂಗ್. ಸಖತ್ ಕಾಣ್ತಾ ಇದೆ ಗುರು, ಸಖತ್ ಕಾಣ್ತಾ ಇದೆ.
ಸೊ ನೋಡಿದ್ರಲ್ಲ ಫಾಲ್ಸ್ ಹೆಂಗಿದೆ ಅಂತ. ಸೊ ಮಾನ್ಸೂನ್ ಮಹಾರಾಷ್ಟ್ರ ರೈಡ್ ಪ್ಲ್ಯಾನ್ ಮಾಡೋರು ಇಂಥದ್ದೊಂದು 2-3 ಫಾಲ್ಸ್ ಇದೆ, ಅದನ್ನು ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಇಲ್ಲಿ ನಿಂತಿದ್ದೀನಲ್ವ, ಮುಂದ್ಗಡೆ ಫಾಲ್ಸು ಅದೇ ಸ್ಪಾಟಲ್ಲಿ ಕೆಳಗೆ ಬೀಳುತ್ತೆ. ಏನು ಸಖತ್ತಿದೆ ಅಂದರೆ ನೋಡೋಕ್ಕೆ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿತ್ತು. ಇನ್ನೊಂದು ಫಾಲ್ಸ್ ಪ್ಲ್ಯಾನ್ ಹಾಕಿದ್ದೀನಿ ನಾನೇ ಮಚ್ಚಿ ಅಂತ. ಟೈಮ್ ಆದರೆ ಅಲ್ಲಿಗೆ ಹೋಗ್ತೀನಿ. ಇಲ್ಲಿಂದ ಒಂದು 70-75 ಕಿಲೋಮೀಟರ್ಸ್ ಆಯಿತು. ಟೈಮ್ ಆದರೆ ಹೋಗ್ತೀನಿ, ನೋಡೋಣ ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ. ಸೊ ಕುಂಬೆ ವಾಟರ್ ಫಾಲ್ಸಿಂದ ಹೊರಡೋ ಸಮಯ. ಈಗ ನೆಕ್ಸ್ಟು ಸೀದಾ ಮಹಾಡ್ಗೆ ಹೋಗೋಣ ಊಟಕ್ಕೆ. ಊಟ ಆದಮೇಲೆ ಡಿಸೈಡ್ ಮಾಡೋಣ ನಾನೇ ಮಚ್ಚಿ ಹೋಗ್ಬೇಕೋ ಬೇಡವೋ ಅಂತ. ಹೋಗ್ಬೇಕು ಅಂತ ಭಾಳ ಆಸೆ ಇದೆ, ಬಟ್ ಟೈಮ್ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ವಲ್ಲ. ನೋಡೋಣ, ಫಸ್ಟು ಮಹಾಡ್ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಎಷ್ಟು ಗ್ರೀನ್ ಆಗಿದೆ ರೋಡ್ಸ್ ಇಲ್ಲಿ ಅಂದರೆ ಎಷ್ಟು ಹೇಳಿದ್ರೆ ಸಾಲದು. ಇಲ್ಲಿ ಹೋಗೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿನೇ ತುಂಬ ಇಷ್ಟ ಆಗ್ತಾಯಿದೆ ನನಗೆ. ಸಾಕತ್ತಿದೆ ಮಾತ್ರ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಗಾಡಿ ಓಡಿಸ್ಕೊಂತ. ಏನಿದೆ ನೋಡಿ ರೋಡು, ಒಳ್ಳೆ ಸೌತ್ ಗೋವಾ ಫೀಲ್ ಕೊಡ್ತೈತೆ ಇದು. ಊಟ ಮಾಡೋಣ, ಟೈಮ್ ಆಯಿತು ಆಲ್ರೆಡಿ. ಊಟಕ್ಕೆ ಹಾಕೋಣ. ಸೊ ಒಳ್ಳೆ ಊಟ ಆಯಿತು. ಈಗ ನೆಕ್ಸ್ಟು ಸ್ಟೇ ಹತ್ರ ಹೋಗೋಣ. ಗಾಡಿ ಕಂಡೀಷನ್ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತ. ಪೂರ್ತಿ ಎಲ್ಲ ಕೊಚ್ಚೆ ಕೆಸರು ಎಲ್ಲ ಅಂಟ್ಕೊಂಬಿಟ್ಟಿದ್ದು ಗಾಡಿಗೆ. ಇರಲಿ, ತೊಂದರೆ ಇಲ್ಲ. ಫಸ್ಟು ಸ್ಟೇ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೋಡೋಣ ಎಲ್ಲರೂ ಬೇರೆ ಕಡೆ ಆ ಕಡೆ ಈ ಕಡೆ ಎಲ್ಲರೂ ಹೋಗೋದ ಅಂತ. ಫಾಲ್ಸ್ ಏನೇ ಕ್ಯಾನ್ಸಲ್ ಮಾಡೋದ ಅಂತ ಹೇಳ್ತೀನಿ ಮನೆ ರೂಮ್ಗೆ ಹೋಗಿ. The same as when we left, clean cut underneath. Light muslin and canvas till someone's coming back. Crunch under my feet. You never really said it all till you said it all. ನಮ್ಮ ಸ್ಟೇ ಇಲ್ಲೋ ಎಲ್ಲೋ ಇದೆ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಅದೇನಾ ಅಂತ. ಚೆನ್ನಾಗಿರಂಗಿದೆ ಅಪ್ಪ. ರಾಯಗಢ ಆಗ್ರೋ ಪಾರ್ಕ್, ಹೌದು ಇದೇ ಅಷ್ಟೇ ನಮ್ಮದು. ಒಳ್ಳೆ ಲೊಕೇಶನಲ್ಲಿ ಮಾಡಿದ್ದಾರೆ. ಓ ಮಸ್ತಾಗೈತಲ್ಲ ಗುರುವೆ. ನಾನು ಮಧ್ಯಾಹ್ನನೇ ಬಂದು ಸ್ಟೇಗೆ ಆಲ್ಟ್ ಆಗಿದ್ದೆ ಸ್ನೇಹಿತರೆ. ಮಧ್ಯಾಹ್ನ ಬಂದು ವೀಡಿಯೋ ಎಂಡ್ ಮಾಡೋಕ್ಕೂ ಆಗಿಲ್ಲ, ಫುಲ್ ಟಯರ್ಡ್ ಆಗಿತ್ತು, ಬಂದು ಮಲ್ಕೊಂಬಿಟ್ಟಿದೆ. ಸೊ ನಾನೇ ಮತ್ತೆ ಫಾಲ್ಸು ಒಂದು ಕ್ಯಾನ್ಸಲ್ ಮಾಡಿದ್ದು, ಸುಸ್ತಾಗಿತ್ತು. ಇನ್ನೊಂದಲ್ಲಿ ಟ್ರೆಕ್ ಮಾಡಬೇಕಂತೆ, ಅದು ಇವತ್ತು ಆಗ್ತಿರಲಿಲ್ಲ ಟ್ರೆಕ್ ಎಲ್ಲ ಮಾಡೋಕ್ಕೆ. ಸೊ ಹಂಗಾಗಿ ಕ್ಯಾನ್ಸಲ್ ಮಾಡಿದ್ದೀನಿ. ನಾಳೆಯಿಂದ ನಮ್ಮ ಅಸಲಿ ರೈಡ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನಾವು ನಾಳೆಯಿಂದ ಕೊಂಕಣ್ ಸೈಡ್ ಹೋಗ್ತಾಯಿದ್ದೀವಿ. ನಾಳೆ ಫಸ್ಟು ರತ್ನಗಿರಿಗೆ ಹೋಗ್ತಾಯಿದ್ದೀನಿ ನಾನು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂತ ಬಾಯ್ ಬಾಯ್, ಎಂಜಾಯ್.